ನಮ್ಮೂರಲ್ಲಿ ಬಟ್ಟೆನೇ ಹೊಲಿಯಲ್ಲ ಅಂಥದ್ರಲ್ಲಿ ಹೊಲಿಗೆ ಮಿಷಿನ್ ಎಲ್ಲಿಂದ ಇರುತ್ತೆ? ಬಟ್ಟೆನೇ ಹೊಲಿಯಲ್ಲ, ನಿಮ್ಮ ಉದ್ದೇಶ ಅರ್ಥ ಆಗ್ತಾ ಇದೆ. ಏನರ್ಥ ಆಯ್ತು? ನಾನು ಕೆಲಸ ಹಾಳು ಮಾಡ್ಬೇಕಂತಾನೆ ನಿಮ್ಮ ಫ್ರೆಂಡ್ ಕಳ್ಸಿರ್ಬೇಕಲ್ವಾ ನಿಮ್ಮನ್ನ ಇಲ್ಲಿಗೆ? ಹಂಗೇನಿಲ್ಲಪ್ಪ, ಅದು ರಾತ್ರಿ ಇಲ್ಲೇ ವಾಕಿಂಗ್ ಮಾಡ್ತಾ ಇದ್ದೆ, ನೀವು ಇಲ್ಲಿ ಇರ್ತೀರಾ ಅಂತ ಗೊತ್ತಲ್ವಾ, ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ವಾಕಿಂಗು ಮಾಡಲೇಬೇಕು, ಆದರೆ ನನ್ನ ಸುತ್ತಮುತ್ತನೇ ಮಾಡ್ಬೇಕಾ? ಇರಲಿ ಮಿಸ್ಟರ್ ಮಂಜು, ಈ ನರಸಿಂಹ ಅವರು ಏನು ಓದಿರೋದು? ಅದು ಕಾಲೇಜ್ಗೆ ಹೋಗಿದ್ದಾನೆ ಅಂತ ಗೊತ್ತು, ಆದರೆ ಏನು ಓದಿದ್ದಾನೆ ಅಂತ ಗೊತ್ತಿಲ್ಲ. ಇಷ್ಟೊಂದು ಓದಿರೋ ನೀವೇ ಈ ಥರ ಕೆಲಸ ಮಾಡುವಾಗ ಇನ್ನು ಅವನು ಓದಿರೋ ಬಗ್ಗೆ ತಿಳ್ಕೊಂಡು ನೀವೇನು ಮಾಡ್ತೀರಾ ಬಿಡಿ. ಇದೆಲ್ಲ ಹಣೆ ಬರ. ಹೆಂಡತಿ ಮನೆ ಬಿಟ್ಟು ಬಂದಿದ್ದಾರೆ, ಅದಕ್ಕೆ ಅವ್ರನ್ನ ಪಡ್ಕೊಳಕ್ಕೆ ಇದೆಲ್ಲ ಸರ್ಕಸ್ ಮಾಡ್ತೇವೆ. ಹೋಗ್ಲಿ ಬಿಡಿ, ನರಸಿಂಹ ಅವ್ರು ಓದ್ ಬಗ್ಗೆ ಕೇಳಲ್ಲ, ಆದರೆ ಅವ್ರು ಯಾಕೆ ಅಷ್ಟೊಂದು ಕುಡಿಯೋದು? ನಿಮಗೆ ಹೆಂಡತಿ ಸಮಸ್ಯೆ, ಅವನಿಗೆ ಲವರ್ ಸಮಸ್ಯೆ, ಅದಕ್ಕೆ ಕುಡಿತಿದ್ದ. ಸಂಜೆನವ್ರನ್ನ ಮದುವೆ ಆಗಕ್ಕೆ ಮುಂಚೆ ಅವ್ರೊಂದು ಹುಡುಗಿನ ಲವ್ ಮಾಡ್ತಿದ್ರು ಅಂತ ಆಯ್ತು. ಆ ಹುಡುಗಿ ಕೈ ಕೊಟ್ಟಿದ್ದ ಅಥವಾ ಬೇರೆ ಏನಾದರೂ ಸಮಸ್ಯೆ ಆಯ್ತಾ? ಎಲ್ಲ ಡೀಟೇಲ್ಸ್ ಹೇಳಿದ್ರೆ ನರಸಿಂಹ ಉಗಿತಾನೆ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಇವ್ರು ಯಾಕೋ ನನ್ನನ್ನೇ ಇನ್ವೆಸ್ಟಿಗೇಷನ್ ಮಾಡೋ ಥರ ಕಾಣಿಸ್ತಿದ್ದಾರೆ. ಮಂಜು ಯಾಕೇನು ಮಾತಾಡ್ತಲ್ಲ? ಅದು ವಾಕಿಂಗ್ ಹೋಗ್ಬೇಕು, ಹೊಟ್ಟೆ ಕರಗಿಸ್ಬೇಕಲ್ಲ, ಬರಲ್ಲ. ನರಸಿಂಹಂಗೋಸ್ಕರ ಮಾವ ಅವ್ರ ಪ್ರಾಣ ಕೊಡೋಕ್ಕೆ ಹೋಗಿದ್ರು ಅಂತ ನೆನ್ಸ್ಕೊಂಡ್ರೆ ಸಾಕು, ಮೈಯೆಲ್ಲ ಜುಮ್ ಅನ್ನತ್ತೆ. ಪಾಪ ಮಗ ಜೀವನದಲ್ಲಿ ಸೆಟ್ಲ್ ಆಗ್ಲಿ ಅಂತ ಜೀವ ಎಷ್ಟು ಕೊರಗ್ತಿದ್ಯೋ ಏನೋ. ಮುಂದೆ ನಾನೇ ಏನಾದರೂ ಮಾಡಬೇಕು. ಈಗ ಸದ್ಯಕ್ಕೆ ಹೊಲಿಗೆ ಮಿಷಿನ್ ಹುಡುಕ್ಬೇಕು. ಏನಪ್ಪ ಮಾಡೋದು? ರಾಮಣ್ಣ ಇನ್ನೊಂದ್ಸರಿ ಕೇಳೋಣ. ಅಲ್ಲ ರಾಮಣ್ಣ ಅವರೇ, ಅದು ಇಲ್ಲಿ ಅಕ್ಕಪಕ್ಕದ ಮನೇಲಿ ಯಾರ ಹತ್ರನಾದ್ರೂ ಹೊಲಿಗೆ ಮಿಷಿನ್ ಇರೋದೇನಾದ್ರೂ ಗೊತ್ತಿದ್ಯಾ ನಿಮ್ಗೆ? ಹೊಲಿಗೆ ಮಿಷಿನಾ? ನಮ್ಮ ಸತೀಶಣ್ಣ ಹತ್ರ ಇದೆಯಪ್ಪ. ಅವ್ರಿಗೆ ಒಂದು ಮಾತು ಹೇಳಿರ್ತೀರಾ, ನನಗೆ ಇವತ್ತೊಂದು ರಾತ್ರಿಗೆ ಮಿಷಿನ್ ಬೇಕಿತ್ತು. ಹೇಳ್ತೀನಪ್ಪ. ಥ್ಯಾಂಕ್ ಯು. ನನ್ನ ಕಣ್ಣಿಗೆ ಇಷ್ಟ ಇಲ್ಲ, ಬೇರೆ ಹುಡುಗಿನ ಇಷ್ಟಪಡ್ತಿದ್ದಾರೆ. ಇಷ್ಟಪಡ್ತಿದ್ದಾರೆ ಅಂತ ಹುಡುಗಿನ ಪ್ರೀತಿಸ್ತಿದ್ದಾರೆ. ಇಲ್ಲ ಅಳಿಯಂದ್ರು ಅಂತವ್ರಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯ. ನೋಡು ಮಗಳೇ, ನೀನ್ ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಒಂದ್ಸಲ ಅವ್ರ ಜೊತೆ ಕೂತು ಮಾತಾಡು, ಎಲ್ಲ ಸರಿ ಹೋಗುತ್ತೆ. ನೋಡು, ಯಾರ್ಯಾರೋ ಮಾತು ಕೇಳಿ ಅನ್ಯಾಯವಾಗಿ ನಿನ್ ಜೀವನ ಹಾಳು ಮಾಡ್ಕೋಬೇಡ ಮಗಳೇ, ಹಾಳು ಮಾಡ್ಕೊಡ್ಬೇಡ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ಗಾದೆನೇ ಇದೆ. ಇದು ನಿನ್ಗೂ ಅನ್ವಯಿಸುತ್ತೆ ಕಣೆ, ಯೋಚನೆ ಮಾಡು. ಇಲ್ಲಮ್ಮ, ಯಾರ್ಯಾರ್ದು ಮಾತು ಕೇಳಿ ನಾನು ಈ ಆರೋಪ ಮಾಡ್ತೇನೆ. ದಿಶಾನು ಹುಡುಗಿ ಪ್ರೀತಿನ ನಾನೇ ನೋಡಿದ್ದೀನಿ. ಇಷ್ಟ ದಿನ ನೀವು ನನ್ ಬರೀ ಫ್ರೆಂಡು, ಸ್ವೀಕಾರ ಮಾಡಕ್ಕಾಗಲ್ಲ ಅಂತ ಹೇಳ್ತಿರ್ತೀನಿ. ಇವತ್ತೆಲ್ಲ ನಾಳೆ ಸರಿ ಹೋಗ್ಬೋದು, ಒಂದಲ್ಲ ಒಂದಿನ ನನ್ನ ಪ್ರೀತಿ ಹುಟ್ಬೋದು, ನನ್ನ ಹೋಗೋದು ನಂಬಿಕೆ ಅಂತ. ಆದ್ರೆ ನಂಗೆ ಜಾಗ ಇಲ್ಲ ಅಂತ ನನಗೆ ಈಗ ಅರ್ಥ ಆಯ್ತಮ್ಮ. ಅವರು ನನ್ನ ಹೆಂಡತಿಯಾಗಿ ಒಪ್ಕೊಂಡಿರ್ಲಿಲ್ಲ ಅಂದ್ರೂ ಪರವಾಗಿರ್ತಿರ್ಲಿಲ್ಲ. ಆದ್ರೆ ನನ್ ಮುಂದೆನೆ ಬೇರೆ ಹುಡುಗಿನ
ಪ್ರೀತಿಸ್ತಿದ್ದೀನಿ ಅಂತ ಅಂದ್ರಲ್ವಾ, ಅದು ಹೆಂಗಮ್ಮ ಸಹಿಸ್ಕೊಳ್ಳಿ? ಹೆಂಡತಿ ಆದವಳಿಗೆ ಅವಳ ಗಂಡ ಕಳ್ಳನೋ ಸುಳ್ಳನೋ ಹುಡ್ಕೊಳೋ ಏನಾದ್ರೂ ಸಹಿಸ್ಕೊತಾಳೆ. ಆದ್ರೆ ಅವ್ರ ಮನ್ಸಲ್ಲಿ ಅವಳಿಗೆ ಜಾಗ ಕೊಟ್ಟಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಹೆಂಡತಿ ಆದವಳು ಅದ್ ಹಿಂಗ್ ಸಹಿಸ್ಕೊತಾಳೆ. ಅದಕ್ಕೆ ಆ ಮನೆ ಬಿಟ್ಟಿದ್ದೀನಮ್ಮ. ನಮಸ್ಕಾರ ಸರ್, ನಿಮ್ಮ ಹತ್ರನೇ ಬರ್ತಿದ್ದೆ. ಸರ್, ನನ್ನ ಮಗನಿಗೆ ಶರ್ಟ್ ಬೇರೆ ಹೊಲ್ಕೊಡ್ತೀನಿ ಅಂತ ಹೇಳಿದ್ರ, ನಾವೇ ನಿಮ್ಮನ್ನ ನೋಡ್ಕೊಂಡ್ ಬರ್ಬೇಕು ಸರ್. ಸಂತೋಷ, ತಗೊಳ್ಳಿ ಸರ್ ಯೂನಿಫಾರ್ಮ್. ನೋಡು, ಹೊಸ ಯೂನಿಫಾರ್ಮ್ ಹಾಕೊಂಡು ಖುಷಿಯಾಗಿ ಚೆನ್ನಾಗಿ ಎಕ್ಸಾಮ್ ಬರೀಬೇಕು. ಥ್ಯಾಂಕ್ಸ್ ಅಣ್ಣ. ಅಪ್ಪ ಕೊಡಿರ್ಲಿ. ಇದೇನಣ್ಣ ಇದು? ದೀಪ ಚಿತ್ರ ಬಿಡಿಸಿದ್ದೀರಾ? ಅದು ನನ್ನ ಪ್ರೀತಿ ಸಂಕೇತ. ನೀವು ಮಾಡಿರೋ ಉಪಕಾರಕ್ಕೆ ನಿಮ್ಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನನ್ನ ಹತ್ರ ಇರೋದು 200 ರೂಪಾಯಿ. ದಯವಿಟ್ಟು ತಗೊಳ್ಳಿ ಸರ್. ಬೇಡ ಸರ್, ನಾನು ಇದನ್ನು ದುಡ್ಡುಗೋಸ್ಕರ ಮಾಡಲಿಲ್ಲ, ನಿಮ್ಮ ಮಗನ ಸಂತೋಷಕ್ಕೋಸ್ಕರ ಮಾಡಿದ್ದು. ನಿಮ್ಮಲ್ಲಿರೋ ಒಳ್ಳೆತನಕ್ಕೆ ಆ ದೇವರು ನಿಮ್ಗೆ ಒಳ್ಳೇದೇ ಮಾಡಲಿ ಸರ್. ಏನು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರೋ ಅದೆಲ್ಲ ಈಡೇರಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರೇನು ಅಂತ ತಿಳ್ಕೊಬೋದಾ ಸರ್? ಚಿರಾಗ್ ಅಂತ. ಸರ್, ಈ ಥರ ಒಂದು 4 ಜನಕ್ಕೆ ಸಹಾಯ ಮಾಡ್ಬೇಕನ್ನೋದೇ ನನ್ನ ಉದ್ದೇಶ. ನಿಮ್ಗೆ ಗೊತ್ತಿರೋ ಸ್ವಲ್ಪ ಜನರಿಗೆ ನಮ್ಮ ಬಗ್ಗೆ ಒಂದು 4 ಒಳ್ಳೆ ಮಾತು ಹೇಳಿ ಸರ್. ಖಂಡಿತ ಹೇಳ್ತೀನಿ ಸರ್. ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ ಯು.